ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಬರ್ತ್ಡೇ ಮಾರ್ನಿಂಗು ಜಿಮ್ ಮಿಸ್ ಮಾಡ್ತಾ ಇಲ್ಲ, ಯಾಕೆ ಅಂತ ಜಿಮ್ಮಲ್ಲಿ ಹೇಳ್ತೀನಿ. ನಾನು ಲಾಸ್ಟ್ ಇಯರು ಪುಷಪ್ನ ಒಂದು ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಈ ವರ್ಷ ನಾನು 10 ಮಿನಿಮಮ್ ಮಾಡಬೇಕು ಬರ್ತ್ಡೇಗೆ ಅಂತ ನನ್ನ ಗೋಲ್ ಆಗಿತ್ತು. ಒಂದೇ ಇಲ್ಲ, ಹೊಸ ಫೋನ್ನ ತಿರ್ಗಿಸಿ 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 ಲಾಸ್ಟ್ ಇಯರು ಸೇಮ್ ನನ್ನ ಬರ್ತ್ಡೇಯಲ್ಲೇ ನಾನು ಅಟ್ಲೀಸ್ಟ್ ಒಂದು ಪುಷಪ್ ಆದರೂ ನೀಟಾಗಿ ಮಾಡಬೇಕು ಅಂತ ಅಂದ್ಕೊಂಡೆ. ಪುಷಪ್ ಡಿಪೆಂಡ್ ಆಗೋದು ಕೋರ್ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ನಾವು ಚೆಸ್ಟ್ ವರ್ಕೌಟ್ಸ್ ಎಲ್ಲ ಮಾಡಿರ್ತೀವಲ್ಲ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಇದು ನನ್ನ ಪರ್ಸ್ನಲ್ ಒಂದು ಒಪಿನಿಯನು. ಇನ್ನೂ ಅದಕ್ಕೇನೋ ನನಗಷ್ಟು ನೀಟಾಗಿ ಗೊತ್ತಿಲ್ಲ. ಸೊ ಬಟ್ ನಮ್ಮ ಗಂಡು ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ ಪುಷಪ್ಸ್ ಮಾಡೋದಕ್ಕೆ. ಬಟ್ ಆಗಲ್ಲ ಅಂತ ಏನೂ ಇಲ್ಲ, ಹೆಣ್ಮಕ್ಳು ತಿಳ್ಕೊಂಡ್ರೆ ಏನು ಬೇಕಾದರೂ ಮಾಡ್ತಾರೆ. ಸೊ ನನಗೆ ಲಾಸ್ಟ್ ಇಯರ್ ಒಂದು ಕೂಡ ಮಾಡೋಕ್ಕಾಗಲಿಲ್ಲ. ಬಟ್ ಇವಾಗ ನಾನು ಏನಿಲ್ಲ ಅಂದರೂ ಒಂದು 14 ಇಲ್ಲ 16 ಮಾಡಿರ್ಬೋದು. ನಾನು ಇನ್ನೂ ಡೀಪಾಗಿ ಹೋಗಬೇಕು. ಸ್ಟಾರ್ಟಿಂಗಲ್ಲಿ ಒಂದು 10 ಡೀಪ್ ಹೋದೆ, ಅದಾದಮೇಲೆ ತುಂಬ ಡೀಪ್ ಹೋಗೋಕ್ಕಾಗಲಿಲ್ಲ. ಬಟ್ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಅಟ್ಲೀಸ್ಟ್ ನಾನು ಇಷ್ಟಾದರೂ ಮಾಡೋದ್ನಲ್ಲ, 1 ವರ್ಷದಲ್ಲಿ ಅಚೀವ್ ಮಾಡಿದೆ ಅಲ್ಲ ಅಂತ. ಸೊ ಶೂ ನೋಡಿ, ಇದು ನಮ್ರತ ಕೊಟ್ಟಿದ್ದು, ಸಖತ್ತಾಗಿದೆ ಅಲ್ವಾ? ನಾನು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟಲ್ಲಿ ಓ ಗಾಡ್, ರಾಕೇಶು ದೇವ್ರ ಪೂಜೆ ಮಾಡಿದ್ದಾರೆ. ಸೊ ಗ್ರೇಟ್. ನಾನು ಓಕೆ ಸಂಜೆ ಮಾಡ್ತೀನಿ, ಇಲ್ಲಾಂತಂದರೆ ನಾಳೆ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಲ್ವಾ. ಸೊ ಅದಕ್ಕೆ ಈಗ ಬೇಗ ರೆಡಿ ಆಗಬೇಕು. ನಾನು ನಮ್ರತ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮೊನ್ನೆ ರಾಕೇಶ್ ನನ್ನ ಜೊತೆಯಲ್ಲೇ ಇದ್ದರು. ಯಾಕೆ ಅಂತಂದರೆ ಇವತ್ತು ಅವರು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ಅವ್ರು ಇವತ್ತು ನನ್ನ ಜೊತೆಲಿಲ್ಲ. ನೈಟ್ ಬರ್ತಾರಂತೆ, ಗೊತ್ತಿಲ್ಲ ನೈಟ್ ಎಲ್ಲಾದರೂ ಹೊರಗಡೆ ಸ್ಟೇ ಮಾಡೋದು ಇಲ್ಲ ಮನೇಲೋ ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇವಾಗ ಬೇಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಚಂದು ನನ್ನ ಬರ್ಡೇ ಕೇಕ್ನ ಚೆನ್ನಾಗಿ ತಿಂದಿದ್ದಾನೆ ಅಲ್ಲ? ಹಾಂ, ಕಳ್ಳ ಜಾಸ್ತಿ ತಿನ್ಬೇಡ ಚಂದು, ಸಾಕು ಇನ್ನು. ಸಾಕು, ಇನ್ನು ತಿನ್ಬೇಡ, ಆ ಫ್ರಿಜ್ಜಲ್ಲಿ ಇಟ್ಟಿರೋ ತಿನ್ಬೇಡ ಇನ್ನು. ಮಮ್ಮ ಹ್ಯಾಪಿ ಬರ್ಡೇ ಚೆನ್ನ, ಮಮ್ಮ ಹ್ಯಾಪಿ ಬರ್ಡೇ ಹೇಳಿ. ಹ್ಯಾಪಿ ಬರ್ಡೇ ಮಮ್ಮ, ಹ್ಯಾಪಿ ಬರ್ಡೇ. ಕಚ್ಚಿದ್ರೆ ಅಮ್ಮ ಕಬ್ಬು ಮಾಡ್ತೀನಿ. ಹ್ಯಾಪಿ ಬರ್ಡೇ ಮಮ್ಮ, ಹ್ಯಾಪಿ ಬರ್ಡೇ ಮಮ್ಮ. ನನ್ನ ಕಮ್ಮಿ ಬೇಬಿ ಅದು, ಮಮ್ಮ ಬೇಬಿ ಅದು, ಅಮ್ಮ ಬಂಗಾರ ಅದು. ಅಮ್ಮ ಕಚ್ಚಿದ್ರೆ ಹಬ್ಬ ಹೋಗುತ್ತೆ. ಅಮ್ಮ ನಾನು ಎಕ್ಸೈಟ್ ಹಾಕಿದ್ರೆ ಕಚ್ಚಿ ಬಿಡ್ತಾನೆ ನನ್ನ. ಇಡ್ಯಾಟ್. ಖುಷಿ ಅವನಿಗೆ ನಾನೇನಾದರೂ ಹಂಗೆ ಆಟ ಆಡ್ಸಿದ್ರೆ. ಕಚ್ಚಿದೆ ಬಂಗಾರು ನಮ್ಮ ಹೋಗು ಮತ್ತೆ ನೋಡ್ತಾವ ಕೈನ ಹೊಡಿತೀನಿ. ಕೈ ಕಚ್ಚಿದ್ರೆ ಬಲೂನ್ ಡೆಕೋರೇಷನ್ ಲೈಕ್ ಹಿಂಗಿದೆ. ಸೊ ಅದೆಲ್ಲ ನೋಡ್ಬಿಟ್ಟು ಅವನಿಗೆ ಖುಷಿ. ಮಮ್ಮ ಫುಲ್ ಸೆಲೆಬ್ರೇಷನ್ ಅಂತ ಹೇಳಿ. ಓಕೆ, ರೆಡಿ ಆಗ್ಬಿಟ್ಟು ಸಿಗ್ತೀನಿ ಬೇಗ. ಹಿಂಗೆ ರೆಡಿ ಆಗ್ಬಿಟ್ಟು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ ಬೇಗ ಬಿಕಾಸ್ ನಮ್ರತ ವೇಟಿಂಗಲ್ಲಿ. ಸೊ ಹಿಂಗೆ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ, ದೇವಸ್ಥಾನದ ಹತ್ರ ಸಿಗ್ತೀನಿ. ಇನ್ನೊಂದು ಸ್ವಲ್ಪ ಮುಂದೆ. ಈಗ ಬಂದ್ವಿ ದೇವಸ್ಥಾನದ ಹತ್ರ, ಇಲ್ಲೇ ದೇವನಹಳ್ಳಿಯಲ್ಲೇ ಕೆರೆ ಹತ್ರ ಅನ್ಸುತ್ತೆ. ಹಾಂ, ಕೆರೆ ಆಂಜನೇಯ. ಆಲ್ಮೋಸ್ಟ್ ಒಂದು 12:10 ಆಗಿದೆ ದೇವ್ರ.
ಒನ್ ಆಫ್ ದ ಮೋಸ್ಟ್ ಪೀಸ್ಫುಲ್ ಪ್ಲೇಸ್ ಇದಂತೂ. ಅಲ್ವಾ? ನಾನು ಬೆಳಗ್ಗೆ ಹೊತ್ತು ಯಾವತ್ತೂ ಬಂದಿಲ್ಲ. ಸಿಕ್ಕಾಪಟ್ಟೆ ನೋಡು ಎಷ್ಟು ಹಳೆ ಟೆಂಪಲ್. ಕಟ್ಟೆ ಇದ್ದಿದ್ದು ನೋಡಿದ್ದೆ, ಬಟ್ ಇವಾಗ ಇನ್ನೂ ಚೆನ್ನಾಗಿ ಮಾಡಿದಾರಲ್ಲ. ಇಲ್ಲೇ ಇದೆಯಾ? ನಾನು ಯಾರು ಅಂದ್ಕೊಂಡೆ. ಚಲೋ. ತೆಗಿ, ಇದು ಇದರಲ್ಲಿದೆ, ಕೆಳಗೆ ಇದರಲ್ಲಿದೆ. ಚಿನ್ನ, ನಿನ್ನ ಹತ್ರ ಚಿಲ್ಲಿ ಫ್ಲೇಕ್ಸ್ ಬೀಳುತ್ತೆ. ಮುಂಚೆ ಅಷ್ಟು ರಿಚ್ ಬರೋಲ್ಲ, ಮುಂಚೆ ಸಕ್ಕತ್ತಾಗಿದೆ. ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನೀಟಾಗಿ ರೆಡಿ ಆಗಿಬಿಟ್ಟು ನನ್ನ ಫ್ರೆಂಡ್ ಮೀಟ್ ಆಗೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅವಳಿಗೆ ಪಾರ್ಟಿ ಕೊಡಬೇಕಾಗಿತ್ತು, ತುಂಬ ದಿನದ್ದು. ಆ್ಯಂಡ್ ಬರ್ತ್ಡೇ ಕೂಡ ಹಾಗೆ ಬಂತಲ್ವ, ಸೊ ಹಾಗೆ ಅವಳಿಗೂ ಪಾರ್ಟಿ ಕೊಟ್ಟು ನಾನು ಇವತ್ತು ಲಾಸ್ಟ್ ಚೀಟ್ ಮಾಡಿ ಮುಗಿಸೋಣ ಅಂತ ಇದ್ದೀನಿ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ನಾನು ಹೆಂಗೆ ರೆಡಿ ಆಗಿದ್ದೆ, ಇವಾಗ ಹೆಂಗೆ ಬಿಡ್ತಾ ಇದ್ದೀನಿ ಮನೆ. ಸೊ ಇದೆ, ಏನೂ ಮಾಡೋಕ್ಕಾಗಲ್ಲ, ಸೇಫ್ಟಿ ಬಂದಿದ್ದು. ಡೆಕೋರೇಷನ್ ಇನ್ನೂ ಹಂಗೆ ಇದೆ, ಇನ್ನೊಂದಷ್ಟು ಫೋಟೋಸ್ ಇಟ್ಕೋಬೇಕಾಗಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಸಿದ್ರು ಡೆಕೋರೇಷನ್, ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಕ್ಯಾಬ್ದು ವೆಯ್ಟ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಗೋ, ನಡಿ ಹೋಗೋಣ. ನನ್ನ ಬಂಗಾರು ಮಲ್ಕೊಂಡಿರಾಯ್ತು, ಅಮ್ಮ ಬ ಇವಾಗ ನನ್ನ ಫ್ರೆಂಡ್ ಮನೆ ಹತ್ರ ಬಂದೆ. ಇನ್ನೂ ಅವಳು ರೆಡಿ ಆಗಿಲ್ಲ. ನನಗೆ ಹೇಳಿದ್ಲು ಬೇಗ ಬಾ ಅಂತ, ಮಳೆ ಬರುತ್ತೆ ಅದು ಇದು ಅಂತ. ನೋಡಿದ್ರೆ ಅವಳೆ. ಸೊ ಇದು ಅವ್ರ ಮನೆ, ಕೆಳಗೆ 2 ಬಾಡಿಗೆ ಕೊಟ್ಟಿದ್ದಾರಂತೆ. ಚಪ್ಪಲಿ ಬಿಚ್ಚಬೇಕು, ಒಂದು ನಿಮಿಷ. ಹೇಳು ಹೇಳು ಹೇಳು, ಪರವಾಗಿಲ್ಲ ಹೇಳು. ಅಯ್ಯೋ ಬ್ಯಾಸ್ಟಿಯನ್ ಹೋಗಿದ್ದೀನಿ ಅಕ್ಕ, ನಿಜವಾಗ್ಲೂ ತುಂಬಾ ವರ್ಸ್ಟ್ ಅಂದ್ರೆ ವರ್ಸ್ಟು. ನಾನು ಬರ್ತಡೆಗೆ ಅಲ್ಲೇ ಹೋಗಿದ್ದು. ಎಷ್ಟು ವರ್ಸ್ಟ್ ಅಂದ್ರೆ, ಒಂದು ಚಿಕನ್ ಸುಮ್ಮನೆ ತಿಂದಿದ್ದು, ಅದೇನು ಟೇಸ್ಟ್ ಇಲ್ಲ ಆ್ಯಕ್ಚುಲಿ. ಮ್ಯಾಚ್ ಆಗ್ತದೆ, ಬೇಗ ಹೋಗಿ ನೀನು. ಮಾತಾಡ್ಕೊಂಡು ಕೂತಿರೋದು ನೋಡಿ ಇವಳು. ಹೋಗ್ಬೇಗ. ಅವ್ರ ಮನೆ ಲಿಟಲ್ ಟೂರ್ ಮಾಡಿಬಿಡ್ತೀನಿ. ದೇವ್ರ ಮನೆ ಮೇಲೆ ಹಿಂಗಿದೆ, ನೈಸ್ ಹಾಲ್ ಎಂಟ್ರಿ. ಕಾಲ್ ಬರ್ತಿದೆ ಜೀವಿತ, ಬೇಗ ಬಾ. ಇದು ಬಂದರು ನನಗೆ ಹೇಳ್ಬಿಟ್ಟು ಬೇಗ ಬಾ ಅಂತ ಹೇಳ್ಬಿಟ್ಟು ಇವಳಿನ್ನ ಇವಾಗ ರೆಡಿ ಆಗ್ತಾ ಇದ್ದಾಳೆ. ನನಗೂ ಕಾಲ್ ಮಾಡಿದ್ದಾಳೆ. ಹಾಂ, ಬೇಗ ರೆಡಿ ಆಗು. ಹಲೋ, ಹಾಂ. ನನ್ನ ಫ್ರೆಂಡ್ ಕೂಡ ಸಪ್ತ ಶನಿವಾರಗಳ ವ್ರತ ಮಾಡ್ತಿದ್ದಾಳೆ. ಸೊ 2ನೇ ವಾರದಂತೆ ನೋಡಿ, ನನಗಂತೂ ತುಂಬ ಖುಷಿ ಆಯಿತು. ಸೊ 7 ವಾರ ಆದಮೇಲೆ ನಾನು ಅವಳಿಬ್ಬರು ಒಟ್ಟಿಗೆ ಹೋಗಬೇಕು ತಿರುಪತಿಗೆ ಅಂತ ಮಾತಾಡ್ಕೊಂಡಿದ್ದೀವಿ. ನೀನೇ ಕರ್ಕೊಂಡು ಹೋಗ್ಬೇಕು ನನ್ನನ್ನು ಅಂತ ಹೇಳಿ. ಸೊ ನಾನು ದೇವರಿಗೆ ರವೆ ಉಂಡೆ ಮಾಡಿದ್ನಲ್ಲ, ಸೊ ಅದನ್ನು ಅವಳಿಗೆ ತಂದು ಕೊಟ್ಟೆ. ಅವಳಿಗೂ ತುಂಬ ಇಷ್ಟ ದೇವ್ರ ಪೂಜೆ ಅಂದರೆ. ಆಮೇಲೆ ಬನ್ನಿ, ಅಲ್ಲಿ ಮಾತಾಡ್ತೀನಿ. ಈವ್ನಿಂಗ್ ಬನ್ನಿ, ನಾನು ಫೋನ್ ಮಾಡ.
ಇನ್ನು 3 ದಿನನಾ 4-5 ದಿನದಿಂದ ಫೋನ್ ತೊಗೊಂಡಾವಾಗಿಂದ ಚೆನ್ನಾಗಿ ತಿಂತಾಯಿದ್ದೀನಿ. ಬಟ್ ಡೈಲಿ 1 ಟೈಮೇ ತಿಂತಾ ಇರೋದು ಜಾಸ್ತಿ ನಾನು, ಚೀಟ್ ಮೀಲ್ ಥರ. ಸಿಕ್ಕಾಬಡೆ ಸಾಕಾಗ್ಬಿಟ್ಟಿದೆ ನನಗೆ. ಸೊ ಇವತ್ತು ಲಾಸ್ಟ್, ಇವಾಗಿಂದಾನೆ ಲಾಸ್ಟ್. ಇನ್ನು ನಾನು ಚೀಟ್ ಮಾಡಬಾರ್ದು, ಜಂಕ್ ತಿನ್ನಬಾರ್ದು. ಲೈಕ್ ಹೆಂಗಾಗ್ತಿದೆ ಅಂದರೆ ವಾಮಿಟ್ ಆಗೋ ಥರ ಫೀಲ್ ಆಗ್ತಿದೆ, ಬಟ್ ವಾಮಿಟ್ ಆಗ್ತಾಯಿಲ್ಲ. ವಾಮಿಟ್ ಮಾಡಬೇಕು ಅಂದ್ಕೊಂಡ್ರೆ ಆಗ್ಬಿಡುತ್ತೆ, ಬಟ್ ಆಮೇಲೆ ತುಂಬ ಸುಸ್ತಾಗುತ್ತೆ ಅಂತ. ಸೊ ಲೆಮನ್ ವಾಟರ್ ಅದು ಇದು ಕುಡಿತಾ ಇದ್ದೀನಿ, ಸೊ ಡೈಜೆಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಎಲ್ಲ ಆಯಿತು. ನನ್ನ ಬರ್ತ್ಡೇ ವೀಕ್ ಎಂಟೈರ್ ವೀಡಿಯೋಸು ಏನಿಲ್ಲ ಅಂದರೆ ಒಂದು 4-6 ವೀಡಿಯೋ ಆಗುತ್ತೆ, ಲಾಂಗ್ ವೀಡಿಯೋಸು. ಸೊ ಅದು ಬೇರೆ ನಾನು ಯೂಟ್ಯೂಬ್ ಚಾನಲ್ ಕೂಡ ಚೇಂಜ್ ಮಾಡ್ತಾಯಿದ್ದೀನಿ. ಮಾಡಿದ್ದೀನಿ ಆಲ್ರೆಡಿ, ಕ್ರಿಯೇಟ್ ಮಾಡಿ ಆಯಿತು. ಸೊ ನಾಳೆಯಿಂದ ಆ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋಸು. ಈ ವಿಡಿಯೋ ನೋಡೋಷ್ಟರಲ್ಲಿ ಆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗಿರುತ್ತೆ ಅನಿಸುತ್ತೆ. ಸೊ ಐ ಹೋಪ್ ನೀವು ಅದಕ್ಕೂ ಲೈಕ್ ಪ್ರೀತಿ ತೋರಿಸ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಸಿಗೋಣ ಬೆಳಗ್ಗೆ. ಜಿಮ್ಮಿಂದ ಇವಾಗ ತಾನೇ ಬಂದೆ. ನನ್ನ ಮುಖ ನೋಡಿದ್ರಲ್ಲ ಹೆಂಗಿದೆ, ಕಣ್ಣು ಎಲ್ಲ. ಸೊ ಚೀಟ್ ಮಾಡೋದು ಒಂದು ಕಡೆ ಇದ್ದರೆ, ಮತ್ತು ಆ ಲೈಫ್ ಸ್ಟೈಲಿಗೆ ಬರೋದು, ಈ ಲೈಫ್ ಸ್ಟೈಲಿಂದ ಅಲ್ಲಿ ಲೈಕ್ ಹಂಗೆ ತಿನ್ನೋದು ತುಂಬಾ ಬೇಜಾರು ಅನ್ನಿಸ್ತಾ ಇದೆ ಈ ಸಾರಿ. ಯಾಕೋ ಮಾಡೋದು ಮಾಡಿಬಿಟ್ಟೆ. ಆಮೇಲೆ ನನಗೇನೋ ಒಂಥರ ನಾರ್ಮಲಾಗಿ ಇರೋಕ್ಕಾಗ್ತಾಯಿಲ್ಲ. ಇಷ್ಟು ಪೂರ್ತಿ ತಲೆ ನೋವ್ತಾ ಇದೆ ಇದಕ್ಕಿದ್ದಂಗೆ. ಮತ್ತು ಬೆಳಗ್ಗೆ ಬ್ಲ್ಯಾಕ್ ಕಾಫಿಗೆ ಸ್ವಲ್ಪ ಕಾಫಿ ಪುಡಿ ಜಾಸ್ತಿ ಹಾಕ್ಕೊಂಡೆ, ಮತ್ತು ಮಾನ್ಸ್ಟರ್ ಕುಡಿದ್ಬಿಟ್ಟೆ. ಅದು ತುಂಬ ದಿನ ಆಗಿತ್ತು. ಸೊ ಫುಲ್ ತಲೆ ನೋವ್ತಾ ಇದೆ. ಓಕೆ, ಇನ್ನು ಮುಂದೆ ಸ್ವಲ್ಪ ಚೀಟ್ ಮಾಡೋದು ಯಾವಾಗೋ ಒಂದು ಟೈಮ್ ಇಟ್ಕೋಬೇಕು, 1 ಡೇ ಇಟ್ಕೋಬೇಕು. ಅದು ಹಂಗೆ ಕಂಟಿನ್ಯೂ ಆದರೂ ಕೂಡ ಕಷ್ಟ ಆಗ್ತಿದೆ ನನಗೆ, ಹೊಟ್ಟೆಗೆ ಅಲ್ಲ. ಓಕೆ, ಇವತ್ತು ಜಿಮ್ಗೆ ಹೋಗಿದ್ದೆ. ಜಾಸ್ತಿ ಏನು ವರ್ಕೌಟ್ ಮಾಡೋಕ್ಕಾಗಲಿಲ್ಲ, ಬ್ಯಾಕ್ ಡೇ ಇತ್ತು. ಆದರೂ ಚೆಸ್ಟು ಅವತ್ತು ವರ್ಕೌಟ್ ಮಾಡಲಿಲ್ಲ, ನೆನ್ನೆನೂ ವರ್ಕೌಟ್ ಮಾಡಿಲ್ಲ, ಇವತ್ತು ಆಗಲಿಲ್ಲ. ಸೊ ನಾಳೆಯಿಂದ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಬೇಕು. ಸ್ಮೂದಿ ಮಾಡ್ಕೊಂಡಿದ್ದೀನಿ, ಕುಡಿದು ಬಿಟ್ಟು ಸಿಗ್ತೀನಿ.